ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜಯ್, ಬ್ರೋ ಎಲ್ಲಿದ್ಯಾ ಬ್ರೋ? ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬೇಡ ಬ್ರೋ, ವಾಪಸ್ ಬಾ. ವಾಪಸ್ ಬರ್ಬೇಕಾ? ಯಾಕೆ? ಅದು ಬ್ರೋ, ಈ ನಮಕರಂ ಕೆಲಸ ಮಾಡಿದವ್ರು ಯಾರು ಅಂತ ಹುಡ್ಕೋದಿಕ್ಕೆ ನಮ್ಗೆ ಗೊತ್ತಿರೋರು ಒಂದಷ್ಟು ಜನಕ್ಕೆ ಹೇಳಿದ್ದೆ. ಅಂಡ್ ಅವರು ಅದು ಯಾರು ಅಂತ ಫೈಂಡ್ ಔಟ್ ಮಾಡಿದ್ದಾರೆ. ಗೊತ್ತಾಯ್ತಾ? ಯಾರು? ಅದು ಬ್ರೋ, ನಾನೇನೋ ಹೇಳ್ತೀನಿ ಅದು ಯಾರು ಅಂತ, ಆದರೆ ನೀನು ಅದನ್ನು ಹೇಗೆ ತಗೋತೀವ ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ನಿನಗದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಪರವಾಗಿಲ್ಲ, ಹೇಳು ಜೈ. ಹೇಳೋದಕ್ಕಿಂತ ಫೋಟೋ ಕಳಿಸ್ತೀನಿ ಬ್ರೋ, ನೀನೇ ನೋಡು. ಓಕೆ, ಒಂದು ಸೆಕೆಂಡ್. ಏ ಜೈ, ಯಾವುದೋ ಫೇಕ್ ಫೋಟೋ ಅಲ್ಲ ತಾನೆ? ಬ್ರೋ, ನನ್ನನ್ನು ಡೌಟ್ ಬರ್ತಾ ಇದೆಯಾ ಬ್ರೋ ನೀನು? ಇಲ್ಲ ಜೈ, ನನ್ಗೆ ಇದನ್ನ ನಂಬಕ್ಕಾಗ್ತಾ ಇಲ್ಲ. ನನಗೂ ಸೇಮ್ ನಿನ್ನ ಥರನೇ ಆಗಿತ್ತು ಬ್ರೋ. ನಂಗೆ ಈ ವಿಚಾರನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ನಿನ್ಗೆ ಹೇಳಿದ್ದು, ನಿನ್ನ ಕೈಲೂ ಇದನ್ನು ನೋಡಿ ಸಹಿಸ್ಕೊಳಕ್ಕಾಗೋದಿಲ್ಲ ಅಂತ. ಆ್ಯಂಡ್ ಇದು ಪಕ್ಕಾ ನ್ಯೂಸು ಬ್ರೋ. ನಾನು ಎಲ್ಲ ಕಡೆಯಿಂದನೂ ಕ್ರಾಸ್ ವೆರಿಫೈ ಮಾಡಿಸಿದ್ದೀನಿ. ಶೀ ಈಸ್ ದ ಕಲ್ಪ್ರಿಟ್. ಯಾರದು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಹೇಳ್ತೀನಿ. ಸರಿ ಜೈ, ನಾನು ಮನೆಗೆ ಬರ್ತೀನಿ, ನೀನು ಬಂದ್ಬಿಡು. ಸುಧಾ, ಹೆಂಗೆ ಬಂದ್ಯೋ ನಿನ್ನ ಹಂಗೆ ಓಡಿಸ್ತೇನೆ. ಏಯ್, ಏನದು? ನಮ್ಮವ್ರು ಯಾರು ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟೊತ್ತು ಮಾತಾಡ್ಕೊಂಡವಲ್ಲ, ಅದೆಲ್ಲ ಸುಳ್ಳು. ಆನಂದ್ ಅಂದ್ರೆ ನಮ್ಮವ್ರು ಈ ಹೆಸಗೆತ್ತಿನ ಕೆಲಸ ಮಾಡಿದ್ದಾರೆ. ನಮ್ಗೇನೋ ಪದಕ್ಕೆ ಅರ್ಥ ಇಲ್ಲ ಕಣೋ. ಯಾರೋ ಕೊಡಿಲಿ. ಸುಧಾ, ಈಗ ಅಣ್ಣ ಬರ್ತಾರೆ. ಬರ್ತಿದ್ದ ಹಾಗೆ ಎಲ್ಲ ಸತ್ಯ ಹೇಳ್ಬಿಡ್ಬೇಕು. ನೀವೇ ನನ್ನ ಅಣ್ಣ ಅಂತ. ಅಣ್ಣ ನಿಂತ್ಕೊಲೆ. ಇನ್ನೊಂದ್ಸತಿ ಆ ಪದ ನಿನ್ ಬಾಯಿಂದ ಬರ್ಕೂಡ್ದು. ನನ್ನ ಅಣ್ಣ ಅಂತ ಕರಿಬೇಡ. ಅಣ್ಣ ಕರಿಬೇಡ ಅಂದೆ, ಅರ್ಥ ಆಗ್ಲಿಲ್ವ ನಿನ್ಗೆ? ಆ ಪದ ನಿನ್ ಬಾಯಲ್ಲಿ ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಯಾಕೆ ಬಂದಿದ್ಯಾ ಇಲ್ಲಿಗೆ ನೀನು? ಏನೇನು ಉದ್ದೇಶ? ನಮ್ನೆಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಿನ್ನೆ ಕೇಳ್ತಾ ಇರೋದು, ನಮ್ಮನ್ನೆಲ್ಲ ಹಾಳು ಮಾಡ್ಬೇಕು ಅಂತ ಬಂದಿದ್ಯಾ? ಗೌತಮ್ ಅವರೇ, ಪ್ಲೀಸ್ ಮೂವಿಕಾ, ಅಮಾಯಕಳ ತರ ಪೋಸ್ಟ್ ಕೊಡ್ಬೇಡ. ನಮ್ಗೆಲ್ಲ ಗೊತ್ತಾಗಿದೆ ನಿನ್ ಬಂಡವಾಳ ಏನು ಅಂತ. ನಾಚಿಕೆ ಆಗಲ್ಲ ಆಯ್ತಾ ಕೆಲಸ ಮಾಡಕ್ಕೆ? ನಿನ್ನನ್ನು ಎಷ್ಟು ನಂಬಿದ್ವಿ, ಎಷ್ಟು ಹಚ್ಕೊಂಡಿದ್ವಿ. ಅದು ನೀನೇನ್ ಮಾಡಿದ್ಯಾ? ಹೇಸ್ಗೆ ತಿನ್ನೋ ಕೆಲಸ ಮಾಡಿದ್ಯಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.